ಯಾರಿದ್ದೀರಾ ಮನೆಯಲ್ಲಿ? ಓ ಬಂದ್ರಾ? ನಿಮಗೋಸ್ಕರನೇ ಕಾಯ್ತಾ ಇದ್ದೆ ಇಷ್ಟೊತ್ತಿನ ತನಕ. ಬರ್ರಿ ಒಳಗಡೆ, ಅಲ್ಲೇ ಯಾಕೆ ನಿಂತ್ಕೊಂಡಿದ್ದೀರಾ? ಬರ್ರಿ. ಅಂದಂಗೆ ನೀನು ಯಾರಂತ ಗೊತ್ತಾಗಲಿಲ್ಲ. ನಾನು ಕಾವೇರಿ ಅಂತ, ಈ ಮನೆ ಮಗಳು. ಓ ಕಾವೇರಿ, ಎಸ್ ಎಸ್ ಎಸ್. ಅವಾಗ ಇಷ್ಟು ಸಣ್ಣ ನೋಡಿದ್ದೆ, ಇವಾಗ ನೋಡಿದ್ರಿ ಏನು ಇಷ್ಟು ದೊಡ್ಡವಳಾಗ್ಬಿಟ್ಟಿದೆಯಲ್ಲ. ಹಾಂ ಸರಿ ಸರಿ. ಏನು ನಿಮ್ಮ ಮಮ್ಮಿ ಡ್ಯಾಡಿ ಯಾರೂ ಇಲ್ವಾ ಮನೆಯಲ್ಲಿ? ಬೇಗ ಕರಿ ಅವ್ರನ್ನ. ಮತ್ತೆ ಸ್ಪೆಷಲಾಗಿ ಅವ್ರನ್ನ ಕರೆಯೋದಕ್ಕೆ ಬೇರೆ ಹೋಗ್ಬೇಕಾ? ಬೇಗ ಕರಿ, ನನ್ನೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಹೋಗ್ಬೇಕು ನಾನು. ನೀವೇನೇ ಮಾತಾಡೋದಿದ್ರು ಇವತ್ತು ನನ್ನ ಹತ್ರನ ಮಾತಾಡಿ, ಮನೆಯಲ್ಲಿ ಯಾರೂ ಇಲ್ಲ. ಏನು ತಮಾಷೆ ಮಾಡ್ತಾ ಇದೀಯಾ? ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು, ನಿನ್ನ ಹತ್ರ ಅಲ್ಲ ಮಾತಾಡೋದು, ಅವ್ರನ್ನ ಕರಿ, ಅವ್ರ ಹತ್ರನ ಮಾತಾಡಬೇಕು. ನೋಡಿ ರಿಯಾ ಮೇಡಮ್ ಅವರೇ, ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಇವತ್ತು ನೀವೇನೇ ಮಾತಾಡೋದಿದ್ರು ನನ್ನ ಹತ್ರನ ಮಾತಾಡಿ, ಸರಿನಾ? ಅಂದಂಗೆ ಪಾಪ ಬಿಸಿಲಲ್ಲಿ ಬಂದಿದ್ದೀರಾ, ಏನು ಕೋಲ್ಡಾಗಿ ಜ್ಯೂಸ್ ಕುಡಿತೀರಾ ಅಥವಾ ಶರ್ಬತ್ ಮಾಡ್ಕೊಳ್ಳಾ ಅಥವಾ ಕಾಫಿ ಏನಾದರೂ ಬೇಕಾ? ಈ ಮನೆಗೆ ಬಂದಿರೋದು ಇವಾಗ ನಿಮ್ಮ ಹತ್ರ ಜ್ಯೂಸ್ ತರಿಸ್ಕೊಂಡು ಕುಡಿಯೋದಕ್ಕೋ ಕಾಫಿ ತರಿಸ್ಕೊಂಡು ಕುಡಿಯೋದಕ್ಕೆ ಅಲ್ಲ. ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡೋದಿದೆ, ಬೇಗ ಕರಿ ಮನೆಯಲ್ಲಿರೋರ್ನ. ಅರೆ, ನಿಮ್ಗೊಂದ್ಸಲ ಹೇಳಿದ್ರೆ ಅರ್ಥ ಆಗೋದಿಲ್ಲ? ನಾನೇ ಮಾತಾಡ್ತಾ ಇದ್ದೀನಿ ತಾನೇ. ನಾನು ಈ ಮನೆ ಮಗಳಾದೀನಿ. ನನಗೂ ಮೆಚುರಿಟಿ ಇದೆ. ದಯವಿಟ್ಟು ಅದು ಏನು ಅನ್ನೋದನ್ನು ಹೇಳ್ರಿ ಸಾಕು. ಮೇಡಮ್ ಮಾತಾಡಿ, ಇವರೇ ಮಾತಾಡ್ತೀನಿ ಅಂತ ಅಂದಿದ್ದಾರಲ್ಲ, ಸೊ ಮಾತಾಡಿ ನೀವು. ಓಕೆ ಸರ್, ಹಾಗೆ ಮಾಡ್ತೀನಿ. ಬೈ ದ ಬೈ, ನಿನ್ನ ಹೆಸರು ಏನು ಅಂದಿಲ್ಲ? ಹಾಂ, ಕಾವೇರಿ. ಕಾವೇರಿ, ನಾನು ಈ ಮನೆ ಮೇಲೆ ಕೇಸ್ ಹಾಕಿದ್ದೆ, ನಿಮ್ಮ ಡ್ಯಾಡಿ ಮಮ್ಮಿ ಅವ್ರ ಮೇಲೆಲ್ಲ. ಇವಾಗ ನೀವು ನನಗೆ 35 ಲ್ಯಾಕ್ಸನ್ನು ಕ್ಯಾಶಲ್ಲಿ ಕೊಡ್ತೀರಾ ಅಥವಾ ಚೆಕ್ಕಲ್ಲಿ ಕೊಡ್ತೀರಾ, ಅಥವಾ ಅಮೌಂಟ್ ಅಡ್ಜಸ್ಟ್ ಆಗಿಲ್ಲ ಅಂತ ಈ ಮನೆಯೇ ನಮಗೆ ನನ್ನ ಹೆಸರಿಗೆ ಮಾಡ್ತಾಯಿದ್ದೀರಾ? 3 ಆಪ್ಷನ್ ಕೊಟ್ಟಿದ್ದೀನಿ, 3ರಲ್ಲಿ ಯಾವ್ದು ಸೆಲೆಕ್ಟ್ ಮಾಡ್ಕೋತೀಯಾ? ಬೇಗ ಬೇಗ ಹೇಳಮ್ಮ, ಟೈಮ್ ಆಗುತ್ತೆ ನನಗೆ. ಇರ್ರಿ ಮೇಡಮರ, ಪಾಪ ಸಣ್ಣ ಹುಡುಗಿ ಅದಾಳ, ಮತ್ತೆ ಎದ್ರಿಗಿದ್ರೆ ಬಿಟ್ಟಾಳ. ಒಂದು ನಿಮಿಷ ಯೋಚನೆ ಮಾಡಲಿ, ತಡೀರಿ. ಮಾಡಲಿ ಪಾಪ, ಯೋಚನೆ ಮಾಡಲಿ, ಧಾರಾಳವಾಗಿ ಯೋಚನೆ ಮಾಡಿ ಕಾವೇರಿ. ಇನ್ನೂ 5 ನಿಮಿಷಕ್ಕೆ, ಇನ್ನೂ 10 ನಿಮಿಷ ಬೇಕಾದರೆ ತಗೋ, ಪರವಾಗಿಲ್ಲ. ಯೋಚನೆ ಮಾಡಿ ಏನನ್ನೋದನ್ನು ಹೇಳು. ರೊಕ್ಕ ತೊಗೊಂಡು ಹೋಗೋಕೆ ಬ್ಯಾಗ್ ತಂದಿದ್ದೀರಾ ಅಥವಾ ದೊಡ್ಡದು ಸುಟ್ಕೇಸ ತಂದಿದ್ದೀರಾ ಅಥವಾ ಒಂದು ಗಾಡಿನ ತೊಗೊಂಡ್ಬಂದಿದ್ದೀರಾ? ಏನು ಜೋಕ್ ಮಾಡ್ತಾಯಿದ್ದೀಯಾ? ಇದೆಲ್ಲ ಏನು ಬೇಡ, ಹೇಳು. ನಾನು 3ರಿಂದ 4 ಆಪ್ಷನ್ ಕೊಟ್ಟಿದ್ದೀನಿ, ಅದರಲ್ಲಿ ನೀನು ಯಾವ್ದು ಸೆಲೆಕ್ಟ್ ಮಾಡ್ತೀಯಾ ನೋಡಿ ಮಾಡು. ಅಲ್ಲ, ನಮ್ಮ ಮನೆಯವ್ರ ಮೇಲೆ ನೀನು ಸಾಲ ಎದಕ್ಕೆ ಕೊಡ್ಸಿದೀಯಾ? ಏನು ಆಧಾರ ಇದೆ? ಯಾಕೆ ಕೊಡಬೇಕು ನಾವು ನಿನಗೆ 35 ಲಕ್ಷನ? ಏನು ಸಾಕ್ಷಿ ಇದೆ? ಸಾಕ್ಷಿನಾ? ಲಾಯರ್ ಸರ್, ಸಾಕ್ಷಿ ಅಂತೆ, ಕೊಡಿ. ಸರಿ ರೀ ಮೇಡಮರ. ಮೇಡಮರ ತಗೋರಿ, ಸಾಕ್ಷಿ ತೋರಿಸ್ರಿ ಅವರಿಗೆ. ಕಾವೇರಿ ತಗೋ, ನೋಡು ಡಾಕ್ಯುಮೆಂಟ್ಸ್ ಎಲ್ಲಿ ಇದೆ. ನಿಮ್ಮ ತಂದೆ ತಾಯಿನ ಇದ್ರ ಮೇಲೆ ಸೈನ್ ಮಾಡಾರ. 35 ಲಕ್ಷ ರೂಪಾಯಿನ ನಮಗೆ ಕೊಡಬೇಕು ಅಂತದ, ನನಗೆ ಅಂದ್ರೆ ನಿಮ್ಮ ಅಣ್ಣನಿಗೆ, ಓಕೆನಾ? ಅವ್ರ ಸೈನ್ ಇದೆ. ನೀನೇನಾದರೂ ಇವಾಗ ಏನಾದರೂ ರೊಕ್ಕ ಏನಾದರೂ ಕೊಡಲಿಲ್ಲ ಅಂದ್ರೆ ಈ ಮನಿನ ನಮ್ಮ ಹೆಸರಿಗೆ ನಾವು ಆರಾಮಾಗಿ ಮಾಡ್ಕೋಬೋದು. ತಗೋ, ಒಂದ್ಸಲ ಚೆಕ್ ಮಾಡಿ ಡಾಕ್ಯುಮೆಂಟ್ನ. ಎದಕ್ಕೆ ನಂಗೆ ಕುಂತಿದ್ದಿ? ಹುಚ್ಚಿಗೆ ಚೇನಾರು ಹಿಡಿತಾನ? ಏನಾದ್ರಾಗಿರೋದೇನು ಅರ್ಥ ಆಗಲಿಲ್ವಾ ನಿನಗೆ? ಲಾಯರ್ ಸರ್, ನೀವು ಎಲ್ಲೆಲ್ಲಿ ಬಿನ ಕರೆಕ್ಟಾಗಿ ಮುಗಿಸಿದ್ದೀರಾ? ಪೊಲೀಸ್ ಸರ್, ನೀವು ಕರೆಕ್ಟಾಗಿ ಎಲ್ಲ ಟ್ರೈನಿಂಗ್ ತೊಗೊಂಡು ತಾನೇ ಪೊಲೀಸ್ ಆಗಿರೋದು, ಅಥವಾ ನೀವಿಬ್ರು ಏನಾದರೂ ಡ್ಯೂಪ್ಲಿಕೇಟಾ? ಯಾಕಮ್ಮ ಹಿಂಗೆ ಹೇಳ್ತಾ ಇದೀಯಾ? ಮತ್ತಿನ್ನೇನು ಸರ್, ಇದು ಡ್ಯೂಪ್ಲಿಕೇಟ್ ಡಾಕ್ಯುಮೆಂಟ್ ಅಂತ ನನಗೇನು ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ದೀರಾ? ನಾನು ಡಿಗ್ರಿ ಕಾಲೇಜಲ್ಲಿ ಓದ್ತಾ ಇರೋದು, ನನ್ನನ್ನೇನಂತ ಅಂದ್ಕೊಂಡಿದ್ದೀರಾ ನೀವು? ನನ್ನನ್ನು ಆರಾಮಾಗಿ ಯಾಮಾರಿಸ್ಬಿಡ್ಬೋದು. ಈ ಮನೆಯಾಗ ಯಾರಿಗೂ ಏನೂ ಗೊತ್ತಾಗಂಗೇ ಇಲ್ಲ, ಇವ್ರನ್ನ ಆರಾಮಾಗಿ ಯಾಮಾರಿಸ್ಬಿಡ್ಬೋದು, ಈ ಮನೇನ ಆರಾಮಾಗಿ ನಮ್ಮ ಹೆಸ್ರಿಗೆ ಮಾಡ್ಕೊಂಡ್ಬಿಡ್ಬೋದು ಅಂತ ಅಂದ್ಕೊಂಡು ಬಂದಿದ್ದೀರಾ 3 ಜನ? ಕಾವೇರಿ, ಅದು ಒರಿಜಿನಲ್ ಡಾಕ್ಯುಮೆಂಟ್. ಬೇಕಾದ್ರೆ ಚಂದನ ತಂದು ಕಣ್ ತೆಗೆದು ನೋಡು. ಹುಚ್ಚು ಥರ ಏನೇನೋ ಮಾತಾಡೋದಕ್ಕೆ ಹೋಗ್ಬೇಡ. ಅದಕ್ಕೆ ಹೇಳಿದ್ದು, ನಿನಗಿದೆಲ್ಲ ಗೊತ್ತಾಗಂಗಿಲ್ಲ, ಮನ್ಯಾಗ ಹಿರಿಯರು ಯಾರಾದ್ರೆ ಅವ್ರನ್ನ ಕರ್ಕೊಂಬ ಅಂತಂದು. ಅಯ್ಯೋ ರಿಯಾ ಅವರೇ, ಇಷ್ಟು ಬೇಗ ಇಷ್ಟೊಂದು ಸೆಟ್ ಮಾಡ್ಕೊಂಡ್ರೆ ಹೆಂಗೆ ಹೇಳ್ರಿ? ತಗೋರಿ, ನಿಮ್ಮ ಡಾಕ್ಯುಮೆಂಟ್ ಇಲ್ಲೇ ತಗೋರಿ. 1 ನಿಮಿಷ ಬಂದೆ ನಾನು. ಏನು ಲಾಯರ್ ಸರ್, ನಾನು ನಿಮ್ಗೇನು ಹೇಳಿದ್ದೆ? ಇವ್ರನ್ನ ಹೆಂಗಾದ್ರೂ ಮಾಡಿ ಯಾಮಾರಿಸಲೇಬೇಕು, ಅವರಿಗೆ ಗೊತ್ತಾಗದೆ ಇರೋಂಗೆ ಡಾಕ್ಯುಮೆಂಟ್ ಅಡ್ಜಸ್ಟ್ ಮಾಡ್ರಿ ಅಂತ ಹೇಳಿದ್ದೆ ತಾನೇ ನಿಮ್ಗೆ? ಮತ್ತೆ ಏನು ನೀವು ಮಾಡಿರೋದು? ನೋಡ್ರಿ ಮೇಡಮರ, ನಿಮ್ಗೆಲ್ಲ ಡಾಕ್ಯುಮೆಂಟನ್ನು ನಾನು ಚಂದನ ತಂಗ ಮಾಡಿಕೊಟ್ಟಿದ್ದೆ. ನೀವು ಕಳ್ಕೊಂಡು ಇವಾಗ ನನ್ನ ಮೇಲೆ ಓದಾಡಿದ್ರೆ ನಾನೇನು ಮಾಡಿರಿ? ಒರಿಜಿನಲ್ ಡಾಕ್ಯುಮೆಂಟ್ನ ನೀವು ಚಂದನ ತಂಗ ತೆಗೆದುಕೊಂಡಿದ್ರೆ ಇವತ್ತು ಯಾಕೆ ಈ ಸಮಸ್ಯೆ ಬರ್ತಿತ್ತು? ಇವಾಗ ಮತ್ತೆ ನನ್ನ ಮೇಲೆ ಓದಾಡ್ತೀರನ್ರಿ ನೀವು? ನಾನಿಲ್ಲಿ ನಿಮ್ಗೇನು ಮೋಸ ಮಾಡಿಲ್ರಿ. ಈಗ ಕಾಲ ಭಾಳ ಮುಂದುವರೆದೈತ್ರಿ. ಒರಿಜಿನಲ್ ಯಾವುದು ಡೂಪ್ಲಿಕೇಟ್ ಯಾವುದು ಅಂತಂದು ಜನ ಎಲ್ಲ ಕಂಡು ಹಿಡಿತಾರ್ರಿ. ಅದಕ್ಕೆ ನಿಮ್ಗೆ ಹೇಳಿದ್ದು ಒರಿಜಿನಲ್ ಡಾಕ್ಯುಮೆಂಟ್ನ ಚಂದನ ತಂಗ ತೆಗೆದು ಇಟ್ಕೋರಿ ಅಂತಂದು. ನೀವು ಕಳ್ಕೊಂಡಿರಿ. ನೀವು ಮಾಡಿರೋ ತಪ್ಪಿಗೆ ಈಗ ನನ್ನ ಮೇಲೆ ಓದಾಡಿದ್ರೆ ನಾನೇನು ಮಾಡಲಿ? ಛೇ, ಏನಾಯಿತು ಏನು? ಮನೆಯಲ್ಲಿರೋ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅದು ಎಲ್ಲೋ ಹೋಯ್ತು ಅಂತಲೇ ಗೊತ್ತಾಗ್ತಾ ಇಲ್ಲ. ಇವಾಗ ಏನು ಮಾಡೋದು?
ಮೇಡಮರ ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ಅವ್ರ ಹತ್ರ ಅಂದ್ರೂ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇರಂಗಿಲ್ಲ, ಸೊ ನಿಮ್ಮ ಹತ್ರನೂ ಇಲ್ಲ. ಏನಾದರೂ ಮಾಡಿದ್ರಾಯ್ತು ತಡೀರಿ. ಮೇಡಮರ ನೀವು ಮೊದಲು ಕಂಪ್ಲೇಂಟ್ ಕೊಡ್ರಿ, ಆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ಐತಂತ ನಾನು ಪತ್ತೆ ಹಚ್ತೀನಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಈ ಡಾಕ್ಯುಮೆಂಟ್ನ ಒಂದು ಸಲ ಚೆಕ್ ಮಾಡ್ತೀರಾ ನೀವು? ಇದೇನಿದು, ಸೇಮ್ ಈ ಥರನೇ ಇದೆ ಅಲ್ಲ ಡಾಕ್ಯುಮೆಂಟ್. ಕೊಡಿಲಿ ಒಂದು ನಿಮಿಷ. ಅಯ್ಯೋ ರಿಯಾ ಅವರೇ, ಒಂದು ನಿಮಿಷ ಯಾಕೆ, ಇವತ್ತು ಇಡೀ ದಿನ ಬೇಕಾದ್ರೆ ಕುತ್ಕೊಂಡು ನೋಡ್ರಿ, ಪರವಾಗಿಲ್ಲ. ಚೆಕ್ ಮಾಡಿರಿ ಒಂದು ಸಲ. ಏನಾದ್ರಿ ಮೇಡಮರ, ಯಾಕಷ್ಟೊಂದು ಗಾಬರಿ ಆಗಿದೆ? ಸರ್, ಇದು ಒರಿಜಿನಲ್ ಡಾಕ್ಯುಮೆಂಟ್. ಮೇಡಮರ ಏನು ಹೇಳಾಕೊಂತೀರಿ ನೀವು? ಏ ಕಾವೇರಿ, ಈ ಡಾಕ್ಯುಮೆಂಟ್ ನಿನ್ನ ಹತ್ರ ಹೆಂಗೆ ಬಂತು? ನಿಜ ಹೇಳ, ಇದನ್ನು ನಿನಗೆ ಯಾರು ತಂದು ಕೊಟ್ಟಾರ? ಅಯ್ಯೋ ಯಾವ್ರೆ, ಅದನ್ನು ನನಗೆ ಯಾರು ತಂದು ಕೊಟ್ಟರು, ಅದು ನನ್ನ ಹತ್ರ ಹೆಂಗೆ ಬಂತು, ನಾನು ಅದನ್ನು ಎಲ್ಲಿಂದ ತಂದೆ, ಹೇಗೆ ಇಸ್ಕೊಂಡೆ, ಅದೆಲ್ಲ ಇವಾಗ ನಿಮ್ಗೆ ಸಂಬಂಧಪಡದೇ ಇರೋಂಥ ವಿಷಯ. ಇವಾಗ ಒರಿಜಿನಲ್ ಡಾಕ್ಯುಮೆಂಟ್ ನನ್ನ ಹತ್ರ ಇದೆ ತಾನೆ. ಬೇಕಾದರೆ ಲಾಯರ್ ಸರ್, ನೀವು ಒಂದು ಸಲ ಅಲ್ಲದೆ 4 ಸಲ ಚೆಕ್ ಮಾಡಿರಿ ಅದನ್ನು. ಇವಾಗ ಈ ಡಾಕ್ಯುಮೆಂಟು ನನ್ನ ಹತ್ರ ಇದೆ, ಇದನ್ನು ಇವಾಗಲೇ ಹರಿದು ಒಗಿತೀನಿ. ಅವಾಗ ನೀನು ಅದೇನು ಮಾಡ್ತೀನಿ ನಾನು ನೋಡ್ಕೋತೀನಂತ. ಅಯ್ಯೋ ರಿಯಾ ಅವರೇ, ನೀವಿಂಥ ಕ್ರಿಮಿನಲ್ ಅನ್ನೋದು ನನಗೇನು ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೀರಾ? ಇವಾಗ ನಿಮ್ಮ ಹತ್ರ ಏನಿದೆ ಅಲ್ಲ, ಒರಿಜಿನಲ್ ಡಾಕ್ಯುಮೆಂಟ್, ಅದರದ್ದು 4ರಿಂದ 5 ಜೆರಾಕ್ಸ್ ಕಾಪಿ ನನ್ನ ಹತ್ರ ಸೇಫಾಗಿದೆ. ಇವಾಗ ನೀವೇನಾದರೂ ಇದನ್ನು ಹರಿದ್ರೆ ಅಂದ್ರೆ ನಾನು ಅದನ್ನು ತೊಗೊಂಡು ಸೀದಾ ಕೋರ್ಟಿಗೆ ಹೋಗಿಬಿಡ್ತೀನಿ. ಅವಾಗ ಮುಂದೆ ಏನಾಗುತ್ತೆ ಏನು ಅನ್ನೋದನ್ನು ನಾನೇನು ಹೇಳಬೇಕಂತ ಅವಶ್ಯಕತೆ ಇಲ್ಲಪ್ಪ. ನಿಮ್ಮ ಲಾಯರ್ ಸರ್ ಇದ್ದಾರಲ್ಲ, ಅವರೇ ಹೇಳ್ತಾರೆ ನಿಮಗೆ. ಮೇಡಮರ ಒಂದು ನಿಮಿಷ. ಏನ್ರಿ ಕೆಂಪಯ್ಯನವ್ರೆ, ಏನು ಮಾಡೋದು ಇವಾಗ? ಒರಿಜಿನಲ್ ಡಾಕ್ಯುಮೆಂಟ್ ಅಕ್ಕಿ ಹತ್ರ ಐತಲ್ಲ, ಏನು ಮಾಡೋದು ಇವಾಗ? ಮೇಡಮರ ಇವಾಗ ನೀವೇನೂ ಮಾಡೋಕ್ಕಾಗಂಗಿಲ್ಲ, ಯಾಕಂದ್ರೆ ಸಾಕ್ಷಿ ಎಲ್ಲ ನಿಮ್ಮ ಉಲ್ಟಾನೇ ಐತ್ರಿ. ಅವ್ರ ಹತ್ರ ಒರಿಜಿನಲ್ ಡಾಕ್ಯುಮೆಂಟ್ ಐತಿ. ಅದು ಅಲ್ದ ಅಪ್ಪಿ ತಪ್ಪಿ ಅವ್ರು ಏನಾದರೂ ವಾಪಸ್ ನಿಮ್ಮ ಮೇಲೇನ ಚೀಟಿಂಗ್ ಕೇಸ್ ಹಾಕಿದ್ರಂದ್ರೆ ನಿಮ್ಮನ್ನು ಜೈಲಿಗೆ ಕಳಿಸ್ಬೇಕಾಗತ್ತೆ. ಅದಕ್ಕೆ ಸುಮ್ಮನೆ ಇಲ್ಲಿಂದ ಸೈಲೆಂಟಾಗಿ ಹೋಗೋದೇ ಒಳ್ಳೇದು. ಇಲ್ಲ ಅಂದ್ರೆ ಸುಮ್ಮನೆ ಕೇಸ್ ಓದು ಇದಂತ ಜೈಲಿಗೆ ನೀವೇ ಹೋಗ್ಬೇಕಾಗತ್ತೆ. ನೆನ್ಪಿಟ್ಕೋರಿ, ನೀವು ಅಷ್ಟೇ ಅಲ್ಲ, ನೀವು ನಿಮ್ಮಪ್ಪ ಹಂಗೆ ನಿಮ್ಮ ಗಂಡ ಎಲ್ಲರೂ ಜೈಲಿಗೆ ಹೋಗ್ಬೇಕಾಗತ್ತೆ. ಹುಷಾರು ನೋಡ್ರಿ. ಅಲ್ಲರಿ ಕೆಂಪಯ್ಯನವ್ರು, ಅವರಿಗೆ ಬುದ್ಧಿ ಕಲ್ಸಕ್ಕಂತ ನಾನು ಬಂದ್ರೆ ವಾಪಸ್ ನಾನು ಬುದ್ಧಿ ಕಲ್ಕೊಳಂತ ಪರಿಸ್ಥಿತಿ ತಂದಿಟ್ರಲ್ರಿ ನೀವು. ಮೇಡಮರ ನಾ ಏನು ಮಾಡೋಕ್ಕಾಗಲ್ರಿ. ಈ ಒರಿಜಿನಲ್ ಡಾಕ್ಯುಮೆಂಟ್ ಇವ್ರ ಹತ್ರ ಹೆಂಗ್ರಿ ಬಂತು? ನಿಮ್ಮ ಹತ್ರ ಇತ್ತಿಲ್ಲ, ನೀವು ಚಂದನ ತಂಗ ಕಾಪಾಡ್ಕೊಂಡಿದ್ದಿದ್ರೆ ಇವತ್ತು ಯಾಕೆಂತ ಪರಿಸ್ಥಿತಿ ಬಂತಿತ್ತು ನೋಡ್ರಿ. ಈಗ ಹೇಳಾಕೊಂತೀನಿ, ನೀವು ಈಗ ಸುಮ್ಮನೆ ಇಲ್ಲಿಂದ ಆ ಡಾಕ್ಯುಮೆಂಟ್ ಕೊಟ್ಟು ಸುಮ್ಮನೆ ಇಲ್ಲಿಂದ ಹೋದ್ರೆ ನಿಮಗೂ ಒಳ್ಳೇದು, ನಿಮ್ಮ ಫ್ಯಾಮಿಲಿಗೂ ಒಳ್ಳೇದು. ಇಲ್ಲ ಸೀದಾ ಜೈಲಿಗೆ ಹೋಗ್ಬೇಕಾಗಿತ್ತು ನೋಡ್ರಿ. ಅವಾಗ ನಾನೆಲ್ಲ ಯಾವ್ದು ಲಾಯರ್ ಬಂದರೂ ಏನೂ ಮಾಡೋಕ್ಕಾಗಂಗಿಲ್ಲ. ಅಯ್ಯೋ ಪಾಪ ರಿಯಾ ಅವರೇ, ನಿಮ್ಮ ಮುಖ ನೋಡೋದಕ್ಕೆ ಆಗ್ತಾ ಇಲ್ಲ. ಇರಲಿ ಪರವಾಗಿಲ್ಲ. ಏನಾಯ್ತು, ಏನಂದ್ರು ನಿಮ್ಮ ಲಾಯರ್ ಸರ್? ಏ ಕಾವೇರಿ, ಈ ಸಲ ನೀನು ಗೆದ್ದಿರ್ಬೋದು, ಆದರೆ ಮುಂದಿನ ಸಲ ನಾನು ಕೊಡೋ ಏಟಿಗೆ ನೀನು ಎದ್ದಳೋದಕ್ಕಾಗೋದಿಲ್ಲ. ನೆನ್ಪಿಟ್ಕೊ, ನೀನು ಎದುರು ಹಾಕ್ಕೊಂಡಿರೋದು ಈ ರಿಯಾನ ಅನ್ನೋದನ್ನು ಮಾತ್ರ ಮರೆಯಾಕೆ ಹೋಗ್ಬೇಡ. ಇನ್ನೊಂದು ಸಲ ಏನಾದರೂ ನಮ್ಮ ಫ್ಯಾಮಿಲಿ ತಂಟೆಗೆ ಬಂದೆ ಅಂದ್ರೆ ಈ ಸಲ ಹೆಂಗೆ ಕೊಟ್ಟಿನಲ್ಲ ಮುಟ್ಟು ನೋಡ್ಕೊಳೋ ಹಂಗೆ, ಅದಕ್ಕಿಂತ ಇನ್ನೊಂದು 4 ಪಟ್ಟು ಜಾಸ್ತಿನ ಕೊಡ್ತೀನಂತ ನೆನ್ಪಿಟ್ಕೊ. ಈ ಸಲ ಇರಲಿ ಅಯ್ಯೋ ಪಾಪ ಅಂತ ಇವರಿಬ್ಬರು ಮುಂದೆ ನೀನು ಮರ್ಯಾದೆ ಹೋಗೈತಿ. ಇನ್ನೊಂದು ಸಲ ಏನಾದರೂ ನಮ್ಮ ಫ್ಯಾಮಿಲಿ ತಂಟೆಗೆ ಏನಾದರೂ ಬಂದ್ರೆ ಊರ ಮಂದಿ ಮುಂದೆ ನೀನು ಮರ್ಯಾದೆ ಹೋಗಂಗೆ ಮಾಡ್ತೀನಿ. ನೆನ್ಪಿಟ್ಕೊ, ನನ್ನ ತಂಟೆಗಾಗಲಿ ನನ್ನ ಫ್ಯಾಮಿಲಿ ತಂಟೆಗಾಗಲಿ ಬರೋದಕ್ಕೆ ಹೋಗ್ಬೇಡ, ಅದನ್ನು ನಿನಗೂ ಒಳ್ಳೇದಲ್ಲ. ನಿನ್ನ ಈ ತಲೆನ ನಿನ್ನ ಮುಖಕ್ಕೆ ಮೇಕಪ್ ಹಾಕೊಳೋದ್ರಕ್ಕೆ ಮಾತ್ರ ಯೋಚನೆ ಮಾಡೋದಕ್ಕಿಟ್ಕೊ. ಅದನ್ನು ಬಿಟ್ಟು ಏನಾದರೂ ನಮ್ಮ ಮನೆ ತಂಟೆಗೆ ಬಂದೆ ಅಂದ್ರೆ ತಿಳ್ಕೊ, ಹೆಂಗೆ ಕೊಡ್ತೀನಂದ್ರೆ ಮುಟ್ಟು ನೋಡ್ಕೊಂಡಿರ್ಬೇಕು, ಹಂಗೆ ಕೊಡ್ತೀನಂತ. ಸುಮ್ಮನೆ ತೆಪ್ಪಗೆ ಬಾಯಿ ಮುಚ್ಕೊಂಡು ಹೋಗ್ತಾ ಇರ ಅಷ್ಟ. ಹಲೋ ಲಾಯರ್ ಸರ್, ನಾನಿವಾಗ ಇವ್ರ ಮೇಲೆ ಚೀಟಿಂಗ್ ಕೇಸ್ ಹಾಕ್ಬೋದಲ್ವಾ? ಅದು ಅದು ಗೊತ್ತಾಯ್ತಾ? ನಿಮ್ಮ ಲಾಯರ್ ಸರ್ ಅದು ಅನ್ನೋ ಕುಂತಾರಂದ್ರೆ ನಾನು ಹಾಕ್ಬೋದು ಅಂತ ಅರ್ಥ. ಹಾಕ್ಲಾ ಕೇಸನ್ನು? ಏ ಕಾವೇರಿ, ಜಾಸ್ತಿ ಚೀರಾಡಕ್ಕೆ ಹೋಗಬೇಡ. ನನಗೆ ಚೀರೋರ ಕಂಡ್ರೆ ಸಹಿಸ್ಕೊಳಕ್ಕಾಗಂಗಿಲ್ಲ ನೋಡು. ನಾನು ನಿನ್ನ ಮೇಲೆ ಚೀಟಿಂಗ್ ಕೇಸ್ ಹಾಕಬಾರ್ದು ಅಂದ್ರೆ ಸೀದಾ ಮನೆಗೆ ಹೋಗಿ ವಾಪಸ್ ನಮ್ಮ ಮನೆಗೆ ಫೋನ್ ಹಚ್ಚಿ, ಇಲ್ಲ ನನ್ನ ತಪ್ಪಾಯಿತು, ಇನ್ನೊಂದು ಸಲ ನಿಮ್ಮ ಫ್ಯಾಮಿಲಿ ತಂಟೆಗೆ ಬರೋಂಗಿಲ್ಲ, ನೀವು ನಮ್ಗೆ ರೊಕ್ಕ ಕೊಡೋಂಥ ಅವಶ್ಯಕತೆ ಇಲ್ಲ, ಅದೆಲ್ಲ ಸುಳ್ಳು, ನಿಮ್ಮ ಸೈನ್ ಏನೂ ಇಲ್ಲ ಅಂತ ಹೇಳಿ ಸುಮ್ಮನೆ ಯಾದಿ ಉಳ್ಕೊತಿದ್ದೆ. ಇಲ್ಲ ಅಂದ್ರೆ ಚೀಟಿಂಗ್ ಕೇಸ್ ಹಾಕಿ ನಿನ್ನನ್ನು ನಿನ್ನ ಇಡೀ ಫ್ಯಾಮಿಲಿನೂ ಜೈಲಿಗೆ ಹೋಗಂಗೆ ಮಾಡಿಬಿಡ್ತೀನಿ. ನೆನ್ಪಿಟ್ಕೊ. ನಾನು ಹೇಳಂಗಿಲ್ಲ, ಅದೇನು ಮಾಡ್ತೀನಿ ಮಾಡ್ಕೊ ಹೋಗು. ಮೇಡಮರ ಹೌದಾ, ಸರಿ. ಹಂಗಾದ್ರೆ ನಾನು ಇವಾಗ ಈ ಡಾಕ್ಯುಮೆಂಟ್ ತೊಗೊಂಡು ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಂತ. ಸರಿ, ಫೋನ್ ಹಚ್ಚಿ ಹೇಳ್ತೀನಂತ. ಫೋನ್ ಹಚ್ಚಿ ಹೇಳಿದಿ ಉಳ್ಕೊತಿದೆ. ಇಲ್ಲ ಅಂದ್ರೆ ಇವತ್ತು ಈವ್ನಿಂಗ ಸೀದಾ ನಾ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ, ನೆನಪಿರಲಿ.
ಮೊದಲು 3 ಜನ ಇಲ್ಲಿಂದ ಮನೆ ಖಾಲಿ ಮಾಡಿರಿ. ಮತ್ತು ಯಾರ ಬರೋಕ್ಕಿಂತ ಮುಂಚೆ ಮನೆ ಖಾಲಿ ಮಾಡಿರಿ. ಈ ಕಾವೇರಿ ನನ್ನನ್ನು ಎದುರಾಕೊಂಡಿಯಲ್ಲ, ನೋಡ್ತಿರು ಈ ರಿಯಾದಿ ಹೆಂಗೆ ರಿವೆಂಜ್ ತೀರ್ಸ್ಕೊತಾಳಂತ. ಹುಷಾರು. ಮೊದಲು ನೀನು ಹುಷಾರಾಗಿರು. ನನ್ನ ಹತ್ರನ ಬಾಲ ಬಿಚ್ಚಾಕ್ ಬರ್ತಾ. ಅಪ್ಪ ಅಂತೂ ಬೆಟ್ಟದಂಗೆ ಬಂದಿರೋ ಕಷ್ಟ ಮಂಜಿನಂಗೆ ಕರಗೋಯ್ತಪ್ಪ. ಅಪ್ಪ ಇವಾಗ ಸಮಾಧಾನ ಆಯ್ತು. ಈ ವಿಷಯ ಮನ್ಯಾಗ ಎಲ್ರಿಗೂ ಗೊತ್ತಾತಂದ್ರೆ ಎಷ್ಟು ಖುಷಿ ಪಡ್ತಾರೆ. ಅಪ್ಪ ಕಾವೇರಿ